ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಯಾವುದಾದ್ರೂ ನ್ಯೂ ಜಾಬ್ ಅಪ್ಡೇಟ್ಸ್ ಬಂದರೆ ನಿಮಗೆ ನೋಟಿಫೈ ಆಗುತ್ತೆ. ಸರಿನಾ? ಸೊ ನಿಮ್ಮ ಮನೇಲಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ಜಾಬ್ನ ಹುಡುಕ್ತಾ ಇದ್ದಾರೆ, ಸೊ ಅವ್ರಿಗೂ ಈ ಜಾಬ್ನ ನೀವು ಸಜೆಸ್ಟ್ ಮಾಡಿ. ಐ ಹೋಪ್ ದಿಸ್ ವಿಡಿಯೋ ವಿಲ್ ಹೆಲ್ಪ್ ದೆಮ್. ಸೊ ನ್ಯೂ ಚಾನಲ್ ಆಗಿರೋದ್ರಿಂದ ಆದಷ್ಟು ಕಂಟೆಂಟ್ ಸ್ಪ್ರೆಡ್ ಆಗ್ತಾ ಇಲ್ಲ. ಸೊ ಇದೊಂದು ಬೆಸ್ಟ್ ಅಪಾರ್ಚುನಿಟಿ ಇರುತ್ತೆ ಗೈಸ್. ನೀವೇನಾದರೂ ಈ ಚಾನಲ್ನ ನೋಡ್ತಾ ಇದ್ರೆ ಸೊ ಆದಷ್ಟು ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ, ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ. ಓಕೆ, ಸೊ ಅಗೇನ್ ಒನ್ ಮೋರ್ ಬೆಸ್ಟ್ ಅಪಾರ್ಚುನಿಟಿ ಫ್ರಮ್ ಟೆಕ್ಸ್ಟ್ ಬುಕ್. ಫಸ್ಟ್ ನಾನು ಕಂಪ್ನಿ ಬಗ್ಗೆ ಹೇಳ್ತೀನಿ. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತೀನಿ. ಯಾವುದಾದ್ರೂ ಕಂಪ್ನಿಗೆ ನೀವು ಅಪ್ಲೈ ಮಾಡ್ತಾ ಇದ್ರೆ, ಲೈಕ್ ನಾನು ಈ ಚಾನಲಿಂದ ಅಂತಲ್ಲ, ನಿಮ್ಗೆಲ್ಲಾದರೂ ಲೈಕ್ ಲಿಂಕ್ ಸಿಕ್ಕಿದಾಗ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಆ ಕಂಪ್ನಿ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳಿ, ಆಯಿತಾ? ಗೂಗಲಲ್ಲಿ ಎಲ್ಲದ್ರ ಬಗ್ಗೆನೂ ಸಿಗುತ್ತೆ. ನೀವು ಒಂದು ಸ್ವಲ್ಪ ಆ ಕಂಪ್ನಿನ ಟೈಪ್ ಮಾಡಿ ಅದಕ್ಕೆ ಲೋಗೋ ಇದೆನಾ ಇಲ್ವಾ, ಆ ಕಂಪ್ನಿ ಎಕ್ಸಿಸ್ಟಿಂಗ್ ಇದೆನಾ ಇಲ್ವಾ ಅಂತ ತಿಳ್ಕೊಳ್ಳಿ. ಯಾಕಂದರೆ ಆನ್ಲೈನಲ್ಲಿ ತುಂಬ ಸ್ಕ್ಯಾಮ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಸೊ ಅದಕ್ಕೆ ಹೇಳ್ತೀನಿ ನಾನು. ಆದಷ್ಟು ಯಾಕೆ ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡಿ ಹೇಳ್ತಿರ್ತೀನಿ ಅಂದರೆ, ಲೈಕ್ ಇದೊಂದು ಟ್ರೂ ಜಾಬ್ಸ್ ಇರ್ತವೆ, ಇಲ್ಲಿ ಯಾವುದು ಸ್ಕ್ಯಾಮ್ಸ್ ಇರಲ್ಲ. ಸರಿನಾ? ಸೊ ಸ್ಕ್ಯಾಮ್ ಇದ್ದಾಗ ನೀವು ಯಾವುದಾದ್ರೂ ಲಿಂಕ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಡೇಟಾನ, ಇಮೇಲ್ ಐ ಡಿ, ಪಾಸ್ವರ್ಡ್, ಮೊಬೈಲ್ ನಂಬರ್ ಕೊಡೋಕ್ಕಿಂತ ಮುಂಚೆ ಆ ಕಂಪ್ನಿ ಎಕ್ಸಿಸ್ಟಿಂಗ್ ಇದೆನಾ ಇಲ್ವಾ, ಆ ಕಂಪ್ನಿಗೆ ರೆಸ್ಪೆಕ್ಟಿವ್ ಲೋಗೋ ಇದೆನಾ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡಿ ಹಾಕಿ, ಆಯಿತಾ? ನಾನು ಹೇಳೋ ಜಾಬ್ನು ಕೂಡ ಸೇಮ್ ಕ್ರಾಸ್ ವೆರಿಫೈ ಮಾಡಿ. ಯಾರ ಮೇಲೂ ಟ್ರಸ್ಟ್ ಇಡೋಗಿಲ್ಲ. ಸೊ ಈಗಿನ ಕಾಲ ತುಂಬ ಲೈಕ್ ಯಾವ ಥರ ಆಗಿದೆ ಅಂದರೆ, ಇವಾಗಿನಲ್ಲಿ ನಮ್ಮ ಡೇಟಾ ಸಿಕ್ಕರೆ ಸಾಕು, ಅವರು ನಮ್ಮ ಮೊಬೈಲ್ನೇ ಆಕ್ಸೆಸ್ ಮಾಡೋ ರೀತಿ ಮಟ್ಟಕ್ಕೆ ಇವಾಗ ಟೆಕ್ನಾಲಜಿ ತುಂಬ ಮುಂದಕ್ಕೆ ಹೋಗಿದೆ. ಸೊ ಅದಕ್ಕೆ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸರಿನಾ? ಓಕೆ, ಸೊ ನಾನು ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಫಸ್ಟ್ ನಾನು ಈ ಕಂಪ್ನಿ ಬಗ್ಗೆ ಹೇಳ್ತೀನಿ. ಟೆಕ್ಸ್ಟ್ ಬುಕ್ ಅನ್ನೋದು ಒಂದು ಇ ಲರ್ನಿಂಗ್ ಅಪ್ಲಿಕೇಶನ್. ಸೊ ನೀವು ಒಂದ್ಸರಿ ಸರ್ಚ್ ಮಾಡಿ ನೋಡಿ. ಇದು ಒಂದು ಇಂಡಿಯಾದ ಲೈಕ್ ಲಾರ್ಜೆಸ್ಟ್ ಇ ಲರ್ನಿಂಗ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಇವಾಗ ಅನ್ಅಕಾಡೆಮಿ, ಉಡಮಿ, ಇದು ಯಾವ ಥರ ನಮಗೆ ಲೈಕ್ ಕೋಚಿಂಗ್ ಎಲ್ಲ ಸಿಗುತ್ತಲ್ವ, ಅದರಲ್ಲಿ ನಾವು ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದಬೇಕಿದ್ರೆ ಗೇಟ್ ಎಕ್ಸಾಮು, KPSC, ಈ ಥರ ತುಂಬ ಲೈಕ್ PSI ಜಾಸ್ತಿ ಎಲ್ಲ ಇದೆ ಅಲ್ವಾ. ಸೊ ಆ ಥರ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮು, ಇಲ್ಲಾಂದರೆ ನಮಗೆ PUC 10th ಕೋಚಿಂಗ್, ಟ್ಯೂಷನ್ಸ್ ಈ ಥರ ಏನಾದರೂ ಬೇಕಿದ್ರೆ ಸೊ ಈ ಟೆಕ್ಸ್ಟ್ ಬುಕ್ ಪ್ಲಾಟ್ಫಾರ್ಮಲ್ಲಿ ನಮಗೆ ಸಿಗುತ್ತೆ. ಸೊ ಈ ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೊಂದು ಅಪಾರ್ಚುನಿಟಿ ಇದೆ ಗೈಸ್. ಎಜುಕೇಟರ್ ಆಗಿನೂ ನೀವು ಕೆಲಸ ಮಾಡ್ಬೋದು. ನಿಮ್ದು ಏನಾದರೂ ಡಿಗ್ರಿ ಮುಗ್ದಿದ್ರೆ, ನನಗೆ ಎಜುಕೇಷನ್ ಲೈಕ್ ನನಗೆ ಒಂದು ಟೀಚಿಂಗ್ ಸ್ಕಿಲ್ ಇದೆ ಅನ್ನೋರು ಎಜುಕೇಟರ್ ಆಗಿನೂ ಕೆಲಸ ಮಾಡ್ಬೋದು. ಆನ್ಲೈನ್ ಟ್ಯೂಷನ್ ತೊಗೊಳ್ಬೋದು ಪಾರ್ಟ್ ಟೈಮ್ ಆಗಿ, ಇಲ್ಲಾಂದರೆ ಎಜುಕೇಟರ್ ಆಗಿ ಇರ್ಬೋದು. ಸೊ ಈ ಎಜುಕೇಟರ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ಯಾವ ಥರ ಅಪ್ಲೈ ಮಾಡೋದು, ಏನೇನು ರಿಕ್ವೈರ್ಮೆಂಟ್ಸ್ ಇದೆ, ಲೈಕ್ ನಿಮ್ಗೆ ಯಾವ ಥರ ಲೈಕ್ ಅವ್ರು ಜಾಸ್ತಿ ನಿಮಗೆ ಇಂಟರ್ನೆಟ್ಟು ಫೆಸಿಲಿಟೀಸ್ ಕೇಳ್ತಾ ಇರ್ತಾರೆ ಜಾಸ್ತಿ. ಎಜುಕೇಟರ್ ಅಂದ ತಕ್ಷಣ ಲೈಕ್ ಒಂದು ಸಿಸ್ಟಮೆಟಿಕ್ ನೀವು ಎಕ್ಸ್ಪ್ಲೇನ್ ಮಾಡಬೇಕಲ್ವಾ, ಬೋರ್ಡು ಆ ಥರ ಎಲ್ಲ ಕೇಳ್ತಾರೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಜುಕೇಟರ್ ಲೈಕ್ ಆ ರೋಲ್ ಬಗ್ಗೆ ಹೇಳ್ತೀನಿ. ಬಟ್ ಇದರಲ್ಲಿ ಅಗೇನ್ ಒನ್ ಮೋರ್ ಪಾರ್ಟ್ ಟೈಮ್ ಜಾಬ್ ಗೈಸ್, ಒಂದು ಬೆಸ್ಟ್ ಅಪಾರ್ಚುನಿಟಿ. ಯಾರೆಲ್ಲ ಮನೇಲಿ ಕೂತು ಗುರು ನನಗೆ ಜಾವಾ ಲ್ಯಾಂಗ್ವೇಜ್ ಬರ್ತಾ ಇಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇಲ್ಲ, ಮಷಿನ್ ಲರ್ನಿಂಗ್ ಬರ್ತಾ ಇಲ್ಲ ಅಂದರೆ ಚಿಂತನೆ ಮಾಡಬೇಡಿ. ಸೊ ಇದು ವರ್ಕ್ ಫ್ರಮ್ ಹೋಮ್ ನಿಮಗೆ ಅಂತಲೇ ತಿಳ್ಕೊಂಬಿಡಿ. ಸೊ ನಾನು ಆದಷ್ಟು ಈ ಚಾನಲಲ್ಲಿ ಕಸ್ಟಮರ್ ರೋಲ್ನ ಆಗ್ತಾ ಇರ್ತೀನಿ, ಯಾಕಂದರೆ ಇದಕ್ಕೆ ಜಾಸ್ತಿ ಕಷ್ಟಪಡೋ ಹೋಗಿಲ್ಲ. ಲೈಕ್ ಆರಾಮಾಗಿ ನಾವು ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ದುಡ್ಡು ಸಿಗುತ್ತೆ. ಸರಿನಾ? ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು ನಾವಿ ಮುಂಬೈ, ಮಹಾರಾಷ್ಟ್ರ. ಸೊ ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ನಾವಿ ಮುಂಬೈ, ಮಹಾರಾಷ್ಟ್ರ ಅಲ್ಲಿದೆ. ನಾನು ಓಕೆ, ಸೊ ಇದೊಂದು ಪಾರ್ಟ್ ಟೈಮ್ ಬೆಸ್ಟು ಜಾಬು. ನಾನು ಸ್ವಲ್ಪ ಲೈಕ್ ಆವಾಗಲೇ ಹೇಳಿದ್ನಲ್ವ, ಇದೊಂದು ಎಜುಕೇಷ್ನಲ್ ಇಂಡಿಯಾದ ಲಾರ್ಜೆಸ್ಟ್ ಪ್ಲಾಟ್ಫಾರ್ಮು. ಇಲ್ಲಿ ನೀವು ಗೇಟು, UPSC, PSI, ಅದಾದಮೇಲೆ ಲೈಕ್ ಏನು KPSC ಈ ಥರ ಕೋಚಿಂಗ್ನ ತೊಗೊಳ್ಬೋದು. ಸೊ ಇದೊಂದು ಅಬೌಟ್ ಕಂಪನಿ ಇದೆ. ಸೊ ನೀವು ನೋಡ್ಬೋದು ಒಂದ್ಸರಿ ಕಂಪ್ನಿ ಬಗ್ಗೆ ಓದ್ಕೊಂಡು. ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಸೊ ಇಲ್ಲಿ ಏನು ರೋಲ್ ಗುರು, ಏನು ರೋಲ್, ನಾನು ಏನು ಕೆಲಸ ಮಾಡಬೇಕು ಇಲ್ಲಿ ಅನ್ನೋ ಆಗಿದ್ರೆ, ಫ್ರೀಲ್ಯಾನ್ಸರ್ ಟೆಲಿ ಕೌನ್ಸಿಲರ್ಸ್. ಸೊ ಕೌನ್ಸಿಲರ್ಸ್ ಅಂದರೆ ಯಾವ ಥರ ಅಂದರೆ, ಲೈಕ್ ಅವ್ರು ಫೀಸ್ ಕಟ್ಟಿದಾರಾ ಇಲ್ವಾ, ಇನ್ನೂ ಎಷ್ಟು ಕಟ್ಟಿದ್ದಾರೆ, ಅದಾದಮೇಲೆ ಫಾರ್ ಎಕ್ಸಾಂಪಲು ನಾನು ಇವಾಗ ಟೆಕ್ಸ್ಟ್ ಬುಕ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡೆ ಅಂದರೆ, ಲೈಕ್ ಇಮೇಲ್ ID, ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆದರೆ ಇಮಿಡಿಯೇಟಾಗಿ ಅವ್ರಿಗೆ ಡೇಟಾ ಸೆಂಡ್ ಆಗುತ್ತೆ. ಸರಿನಾ? ಸೊ ಅಲ್ಲಿ ಡೇಟಾ ಏನೋ ಸೆಂಡ್ ಆಗುತ್ತಲ್ವ, ಅಲ್ಲಿ ನಮಗೆ ಕಾಲ್ ಮಾಡ್ತಾರೆ ಆವಾಗ. ಸೊ ಮ್ಯಾಮ್ ನೀವು ಇನ್ಸ್ಟಾಲ್ ಮಾಡಿದ್ದೀರಾ ಅಲ್ವಾ, ಸೊ ಏನು ಹುಡುಕ್ತಾ ಇದ್ದೀರಾ, ಯಾವ ಕೋರ್ಸ್ ಬೇಕು, ಲೈಕ್ ಅವರು ನಮಗೆ ಸಜೆಸ್ಟ್ ಮಾಡ್ತಾರೆ. ಮ್ಯಾಮ್ ಇದಕ್ಕೆ ಇಷ್ಟು ಫೀಸ್ ಆಗುತ್ತೆ, ಇದಕ್ಕೆ ಈ ಥರ. ಲೈಕ್ ನೀವು ಒಂದು ಸಾರಿ ಯಾವುದಾದ್ರು ಇ ಲರ್ನಿಂಗ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿ ನಿಮ್ಮ ಡೇಟಾನ ಕೊಡಿ, ಇಮಿಡಿಯೇಟಾಗಿ ಕಾಲ್ ಮಾಡ್ತಾರೆ ಅವರು. ಯಾಕಂದರೆ ಕೌನ್ಸಿಲರ್ಸ್ಗೆ ನಿಮ್ಮ ಡೇಟಾ ಹೋಗಿರುತ್ತೆ. ಸೊ ಇದ್ರ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಬಂದುಬಿಟ್ಟು ನೀವು ಸ್ಟೂಡೆಂಟ್ಸ್ ಜೊತೆಗೆ ನೀಟಾಗಿ ಕಮ್ಯುನಿಕೇಟ್ ಮಾಡಬೇಕು. ಟೇಕ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಗೈಡ್ ದ ಪೊಟೆನ್ಷಿಯಲ್ ಸ್ಟೂಡೆಂಟ್ಸ್ ಓವರ್ ದ ಕಾಲ್, ಚೂಸ್ ದ ರೈಟ್. ಸೊ ಏನು ಮಾಡಬೇಕು, ಸೊ ಇದೆ, ನೀವು ಇದನ್ನು ತೊಗೊಳ್ಳಿ, ಇದು ಇಷ್ಟಕ್ಕಿದೆ, ಇದು ಇಷ್ಟು ಅವರ್ ಇದೆ, ಲೈಕ್ ಒಂದು ಸ್ವಲ್ಪ ಅದ್ರ ಬಗ್ಗೆ ತಿಳಿಸೋದು. ಸರಿನಾ? ಕಸ್ಟಮರ್ ಸರ್ವಿಸ್ ಅಂದರೆ ಕಸ್ಟಮರ್ಗೆ ಹೆಲ್ಪ್ ಆಗೋ ಥರ ನಾವು ನಮ್ಮ ಒಂದು ಟೆಕ್ಸ್ಟ್ ಬುಕ್ ಅಪ್ಲಿಕೇಶನ್ ಅಥವಾ ನಮ್ಮ ಕಂಪ್ನಿ ಬಗ್ಗೆ ಅವ್ರಿಗೆ ತಿಳಿಸೋದು. ಸರಿ, ನಾವು ಒಂದು ಸಾರಿ ನೀವು ಇದ್ರ ಬಗ್ಗೆ ಓದ್ಕೊಂಡು ಅಪ್ಲೈ ಮಾಡಿ ಗೈಸ್.
ಸೊ ಇಲ್ಲಿ ಎಲಿಜಿಬಿಲಿಟಿ ಬಂದ್ಬಿಟ್ಟು ಈಕ್ವಲೆಂಟ್ ಎನಿ ಡಿಗ್ರಿ, ಸರಿನಾ. ಇಲ್ಲಿ ಎಕ್ಸ್ಪೀರಿಯನ್ಸು ಫ್ರೆಷರ್ಸು ಯಾರಾದರೂ ಹಾಕಿ ಗುರು. ಕಸ್ಟಮರ್ ರೋಲ್ಗೆ ಇದು ಬೇಕು ಅಂತ ಏನೂ ಇಲ್ಲ. ಕಮ್ಯುನಿಕೇಷನ್ ಸ್ಕಿಲ್ ಇದೆನಾ, ಇಟ್ಸ್ ಎನಫ್ ಗೈಸ್. ಜಾಸ್ತಿ ಏನು ಬೇಡ. ನೀವೇನಾದರೂ ಲೈಕ್ ಕಾಲ್ ಸೆಂಟ್ರಲ್ಲಿ ಏನಾದರೂ ಕೆಲಸ ಮಾಡಿದ್ರೆ ಇನ್ನೂ ಬೆಸ್ಟ್ ಆಪರ್ಚುನಿಟಿ ಕಂಪ್ನಿಲಿ ನಿಮಗೆ ಈಸಿಯಾಗಿ ಜಾಬ್ ಸಿಗುತ್ತೆ. ಇಲ್ಲೇ ನಿನಗೆ ಆ ಸ್ಕಿಲ್ ಬೇಕು, ಈ ಸ್ಕಿಲ್ ಬೇಕು, ಅದು ಗೊತ್ತಿರಬೇಕು, ಇದು ಗೊತ್ತಿರಬೇಕು, SDLC ಗೊತ್ತಿರಬೇಕು, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಗೊತ್ತಿರಬೇಕು, ಟೆಸ್ಟಿಂಗ್ ಗೊತ್ತಿರಬೇಕು, ಆಟೋಮೇಷನ್, ಏನೂ ಇಲ್ಲ. ನೀಟಾಗಿ ನಿಮ್ಗೆ ಏನು ನಾಲೆಡ್ಜ್ ಇದೆ ಅಲ್ವಾ, ಅದ್ರ ಮೇಲೇ ನಿಮಗೆ ಈಸಿಯಾಗಿ ಜಾಬ್ ಆಗುತ್ತೆ ಅದು. ಬಟ್ ಮಾತಾಡೋ ಸ್ಕಿಲ್ ಇರಬೇಕು. ಯಾವ ಥರ ಮಾತಾಡಬೇಕು, ಈ ಕಸ್ಟಮರ್ ರೋಲ್ ಯಾವ ಥರ ಹೈಯರ್ ಮಾಡ್ತಾರೆ ಅಂದರೆ, ಲೈಕ್ ಓಕೆ ನಿಮ್ಮ ಇಂಟ್ರೊಡಕ್ಷನ್ಸ್ ಕೇಳ್ತಾರೆ, ನಾರ್ಮಲಾಗಿ ಒಂದು ಟಾಪಿಕ್ ಕೊಡ್ತಾರೆ, ಆ ಟಾಪಿಕ್ ಬಗ್ಗೆ ನೀವು ಯಾವ ಥರ ಮಾತಾಡ್ತೀರಾ ಅನ್ನೋದನ್ನು ಟೆಸ್ಟ್ ಮಾಡ್ತಾರೆ. ಅವ್ರು ನೋಡೋದೇ ಕಮ್ಯುನಿಕೇಷನ್ ಸ್ಕಿಲ್ ಇದೆನಾ, ಸರಿ. ಏನು ಎಕ್ಸ್ಟ್ರಾ ನಿನ್ನ ಬ್ಯಾಕ್ಗ್ರೌಂಡ್ ಲೈಕ್ ಮಾರ್ಕ್ಸ್ ಕಾರ್ಡ್ಸ್ ಕೇಳಲ್ಲ, ಅವರು ನಿನ್ನ ಪರ್ಸೆಂಟೇಜ್ ಕೇಳಲ್ಲ, ಏನೂ ಕೇಳಲ್ಲ, ಹೈಯರ್ ಮಾಡ್ಕೊಳ್ತಾರೆ, ಸರಿನಾ. ಸೊ ನಾನು ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀನಿ. ಮಿನಿಮಮ್ ಏಜ್ 80+ ಆಗಿರಬೇಕು. ನಿಮಗೆ ಹಿಂದಿ ಲ್ಯಾಂಗ್ವೇಜ್ ಬರ್ತಿರಬೇಕು. ಸೊ ಇದು ಇಂಡಿಯಾದ ಒಂದು ಲಾರ್ಜೆಸ್ಟ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ ಓವರಾಲ್ ಇಂಡಿಯಾದಲ್ಲೇ ಇರ್ತಾರೆ. ಸೊ ನಿಮ್ಗೆ ಹಿಂದಿನೂ ಗೊತ್ತಿರಬೇಕು, ಸರಿನಾ. ಹಿಂದಿ ಈಸ್ ಅ ಮ್ಯಾಂಡೇಟರಿ ಲ್ಯಾಂಗ್ವೇಜ್. ಸರಿ, ಓಕೆ. ಸೊ ನಾನಿಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀನಿ. ಇದೊಂದು ಸ್ವಲ್ಪ ನಿಮ್ಮ ಡೇಟಾನ ಕೇಳುತ್ತೆ. ಸೊ ನೀವು ನೋಡ್ಬೋದು, ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ID, ಮೊಬೈಲ್ ನಂಬರು, ನಿಮ್ಮ ರೆಸ್ಯೂಮೆ, ಸರಿನಾ. ಸೊ ಗೈಸ್, ನಾನು ಎಲ್ಲ ವಿಡಿಯೋದಲ್ಲಿ ಹೇಳೋದು ಒಂದೇ, ಯಾವತ್ತೋ ನಮ್ಮ ಫ್ರೆಂಡ್ಸ್ ಮಾಡಿಕೊಟ್ಟಿರೋ ಒಂದು ರೆಸ್ಯೂಮನ ಎಲ್ಲ ಜಾಬ್ಗೂ ಹಾಕ್ಬೇಡಿ ಗೈಸ್. ಸೊ ಅದಕ್ಕೆ ಈಗ ಫಾರ್ ಎಕ್ಸಾಂಪಲ್ ನೀವೇನಾದರೂ ಜಾವಾಗ ಹಾಕ್ತಾ ಇದ್ರೆ, ಸೊ ರಿಲೆವೆಂಟ್ ಟು ಜಾವ, ಆ ಜಾಬ್ಗೆ ಏನು ರಿಲೆವೆಂಟ್ ಇದೆ ಆ ಸ್ಕಿಲ್ನ ಹಾಕಿ. ನೀವು ಸಾಫ್ಟ್ವೇರ್ ಡೆವಲಪರ್ ರೋಲ್ಗೆ ಅಪ್ಲೈ ಮಾಡೋಕ್ಕೆ ನನಗೆ ಎಕ್ಸೆಲ್ ಗೊತ್ತು, ನನಗೆ ಟ್ಯಾಲಿ ಗೊತ್ತು, ನಾನು ಕಾಲ್ ಸೆಂಟ್ರಲ್ಲಿ ವರ್ಕ್ ಮಾಡಿದ್ದೀನಿ ಅಂದರೆ ಯಾರು ಕನ್ಸಿಡರ್ ಮಾಡ್ತಾರೆ ಹೇಳಿ ಇವೆಲ್ಲ, ಸರಿನಾ. ಸೊ ನೀವು ಯಾವ ಜಾಬ್ಗೆ ಹಾಕ್ತಿರ್ತೀರಲ್ವ, ಇಮ್ಮಿಡಿಯೇಟಾಗಿ ಒಂದು 10 or 15 ಮಿನಿಟ್ಸ್ ತೊಗೊಂಡು ಅಪ್ಡೇಟ್ ಮಾಡಿ ಹಾಕಿ. ಸೊ ಯಾಕಂದರೆ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಏನೋ ಬಿಡು ಅಪ್ಲೈ ಮಾಡಬೇಕಲ್ಲ ಅಂತ ಮಾಡಿದ್ರೆ ಅವರು ಶಾರ್ಟ್ ಲಿಸ್ಟ್ ಮಾಡಬಾರ್ದು ಅಂತ ಮಾಡಲ್ಲ ಅಷ್ಟೇ. ಸೊ ಇವಾಗೆಲ್ಲ ಲೈಕ್ ATC ನೋಡುತ್ತೆ ಎಲ್ಲ ಸ್ಕಿಲ್ಸ್ ಎಲ್ಲ ಮ್ಯಾಚ್ ಆಗ್ತಿದೆನಾ ಇಲ್ವಾ ಅಂತ. ಸೊ ಆ ಮಟ್ಟದ ಟೆಕ್ನಾಲಜಿ ಇದೆ. ಸೊ ನಿಮ್ಮ ಲೇಜಿನೆಸ್ ಎಲ್ಲ ಬಿಟ್ಟು ನೀಟಾಗಿ ನಿಮ್ಮ ಪ್ರತಿ ಟೈಮ್ ಯಾವುದೇ ಜಾಬ್ಗೂ ಅಪ್ಡೇಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಾರಿ ಆ ಜಾಬ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡು ಏನೇನೆಲ್ಲ ಕೇಳಿದರೆ ಆ ಸ್ಕಿಲ್ಸ್ ರಿಲೆವೆಂಟ್ ಸ್ಕಿಲ್ಸ್ ಅಪ್ಡೇಟ್ ಮ್ಯಾಚ್ ಆಗೋ ಥರ, ಆ ಪ್ರೊಫೈಲ್ಗೆ ಮ್ಯಾಚ್ ಆಗೋ ಥರ ಒಂದು ಸ್ವಲ್ಪ ಸ್ಕಿಲ್ಸ್ ಹಾಕಿ ನೀಟಾಗಿ ನಿಮ್ಮ ರೆಸ್ಯೂಮೆನ ನೋಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿದೆ ಗುರು ಸೆಲೆಕ್ಟ್ ಮಾಡೋಣ ಅನ್ನೋ ಥರ ನಿಮ್ಮ ರೆಸ್ಯೂಮೆನ ಇಟ್ಕೊಳ್ಳಿ, ಸರಿನಾ. ಸೊ ಇದೆಲ್ಲ ಡೇಟಾನ ಹಾಕಿ ಪಾರ್ಟ್ ಟೈಮು 4 hours. ಸೊ ಪಾರ್ಟ್ ಟೈಮ್ ಗೈಸ್ ಒಂದು 4 ಗಂಟೆ ನೀವು ಒಂದು ದಿನಕ್ಕೆ ಕೆಲಸ ಮಾಡಿದ್ರೆ ಸಾಕು. ನಿಮಗೆ ಫ್ಲೂಯೆಂಟ್ ಹಿಂದಿ ಬರುತ್ತಾ ಇಲ್ವಾ ಅಂತ ಕೇಳಿದರೆ ನಿಮ್ಮ ಹೈಯರ್ ಎಜುಕೇಷನ್ ಏನಾಗಿದೆ, ಇಷ್ಟೇ, ಜಾಸ್ತಿ ಏನೂ ಇಲ್ಲ. ನಿಮಗೆ ಅವರು ಇಮೇಲ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತಾರೆ. ತುಂಬ ಲೈಕ್ ಜಾಸ್ತಿ MNC ಕಂಪ್ನಿ, ಅದು ಯಾವುದೇ ಕಂಪ್ನಿ ಇರ್ಬೋದು, ಇಮೇಲ್ ಥ್ರೂನೇ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ರೇರ್ ನೀವೇನಾದರೂ ಸೆಲೆಕ್ಟ್ ಆದರೆ ಮಾತ್ರ ಅವರು ಮೊಬೈಲ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತಾರೆ. ಇಲ್ಲಾಂದರೆ ಲೈಕ್ ಅಪ್ಲಿಕೇಶನ್ ಸೆಂಡ್ ಮಾಡೋದು, ಅಸೆಸ್ಮೆಂಟು ಎಲ್ಲನೂ ನಿಮಗೆ ಇಮೇಲ್ ಮುಖಾಂತರನೇ ಸಿಗುತ್ತೆ. ಆದಷ್ಟು ಆ್ಯಕ್ಟಿವ್ ಆಗಿರಿ. ಇವಾಗ ಹೆಂಗೆ ಪ್ರತಿ ಟೈಮು ನೀವು ಇನ್ಸ್ಟಾ ಮತ್ತು ವಾಟ್ಸಪ್ ಓಪನ್ ಮಾಡ್ತಿರ್ತೀರಲ್ವ, ಅದೇ ಥರ ಸ್ವಲ್ಪ ಮೇಲ್ ಚೆಕ್ ಮಾಡ್ತಾ ಇರಿ. ಫೈನ್, ಓಕೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ವಿಲ್ ಕಮ್ ಬ್ಯಾಕ್ ವಿತ್ ಅ ನ್ಯೂ ಜಾಬ್ ಅಪ್ಡೇಟ್ಸ್. ಅಂಟಿಲ್ ದೆನ್ ಸಿ ಯು ಗೈಸ್, ಬಾಯ್.